ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ನಾನು ಹೂವು ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ಹೂವು ಹೇಗೆ ಕಟ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನನ್ನ ಮೊದಲನೇ ಮಗನ ಅನ್ವಿತ್ ಸ್ಕೂಲಲ್ಲಿ ಕುಟುಂಬ ಹಬ್ಬ ಮತ್ತು ಅವಾರ್ಡ್ ವಿನ್ನರ್ ಎಂಬ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಬೇಕಿತ್ತು. ಸೊ ಅದರಿಂದ ಹೂವು ಇತ್ತು ನಮ್ಮ ಗಿಡದಲ್ಲಿ, ಕಟ್ಟೋಣ ಅಂತ ಹೇಳಿ ಕಟ್ತಾ ಇದ್ದೆ. ನನಗೆ ಅತಿ ಚೆನ್ನಾಗಿ ಹೂವು ಕಟ್ಟಲಿಕ್ಕೆ ಬರಲ್ಲ, ಬಟ್ ಪರವಾಗಿಲ್ಲ, ಓಕೆ ಕಟ್ತೀನಿ. ನನಗೆ ಹಿಡ್ಕೊಳ್ಳೋಕ್ಕಾಗೋಷ್ಟು ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ತಾ ಇದ್ದೆ. ನನಗೆ ಯಾವಾಗ್ಲೂ ಅಮ್ಮ ಕಟ್ಕೊಡ್ತಾರೆ ಹೂವನ್ನ. ನಾನು ಅತ್ತೆ ಮನೇಲಿದ್ದರೆ ನಮ್ಮ ಅತ್ತೆನೇ ಹೂವನ್ನು ಕಟ್ಕೊಡ್ತಾರೆ. ಬಟ್ ಇವಾಗ ನಾನೇ ಕಟ್ಟೋಣ ಅಂತ ಹೇಳಿ ಕಟ್ತಾ ಇದ್ದೆ. ಯಾವ ಥರ ಹೂವು ಕಟ್ಟಿದ್ದೀನಿ ಅಂತ ನೀವು ಈ ವಿಡಿಯೋಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಪರವಾಗಿಲ್ಲ, ಬರಲ್ಲ ಹೂವು ಕಟ್ಟೋದು ಅಂತ ಏನಿಲ್ಲ, ಬರುತ್ತೆ ಅಂತಲೂ ಏನೂ ಇಲ್ಲ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಹನಿ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ನಮ್ಮ ತಂದೆ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೆ. ನಮ್ಮ ಹಸ್ಬೆಂಡ್ಗೆ ಡ್ಯೂಟಿ ಇರುವ ಕಾರಣದಿಂದ ಅವರು ಬರಲಿಕ್ಕಾಗಲ್ಲ, ನೀನು ನಿಮ್ಮ ಅಪ್ಪನ ಜೊತೆ ಹೋಗಿರು ಅಂತ ಹೇಳಿದರು. ಸೊ ನಮ್ಮ ಅಪ್ಪನೇ ಬಂದು ನನ್ನ ಪಿಕ್ ಮಾಡಿಕೊಂಡು ಮನೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ನನ್ನ ವಿಡಿಯೋಲಿ. ಮನೆಯಿಂದ ಹೊರಟಿದ್ದೀವಿ ನಾವು, ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಸೊ ನಾನು ಹೋಗೋ ಅಷ್ಟರಲ್ಲಿ ನನ್ನ ಮಗನ ಸ್ಕೂಲ್ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ನನ್ನ ಮಗನ ಸ್ಕೂಲಲ್ಲಿ ನಾನು ಹೋಗೋ ಅಷ್ಟರಲ್ಲಿ ಸ್ವಾಗತ ಭಾಷಣ ಮುಗ್ದೋಗಿತ್ತು. ಅವಾರ್ಡ್ ವಿನ್ನರ್ ಯಾರೆಲ್ಲ ಗೆದ್ದಿದ್ದಾರೆ ಅವ್ರಿಗೆಲ್ಲ ಪ್ರೈಸ್ನ ಕೊಡ್ತಾಯಿದ್ರು. ಸೊ ಅಷ್ಟರಲ್ಲಿ ನಾನು ಹೋದೆ ಅವ್ರ ಸ್ಕೂಲ್ ಹತ್ರ. ಹೋಗಿ ನಾನು ವೇಟ್ ಮಾಡ್ತಾ ಇದ್ದೆ ನನ್ನ ಮಗ ಗೆದ್ದಿದ್ದಾನೋ ಇಲ್ವೋ ಅಂತ. ಫೈನಲಿ ನನ್ನ ಮಗ ಗೆದ್ದಿದ್ದ. ನೋಡ್ತಾ ಇರ್ಬೋದು ನೀವು ಈ ವಿಡಿಯೋಲಿ. ನನ್ನ ಮಗನಿಗೂ ಕೂಡ ಪ್ರೈಸ್ನ ವಿತರಣೆ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ತಾ ಇದ್ದಾನೆ ನೋಡಿ ನನ್ನ ಮಗ. ಅವನು ರನ್ನಿಂಗ್ ಮತ್ತು ಬಾಲ್ ಇನ್ ದಿ ಬಕೆಟಲ್ಲಿ ಕೂಡ ಗೆದ್ದಿದ್ದ 2 ಪ್ರೈಸಲ್ಲಿ. ಅವನಿಗೆ ಪ್ರೈಸ್ನ ವಿತರಣೆ ಮಾಡ್ತಾ ಇದ್ದಾರೆ, ವಿಡಿಯೋಲಿ ನೋಡ್ತಾ ಇರ್ಬೋದು. ಸೊ ನಾವು ಅದನ್ನು ಮುಗಿಸ್ಕೊಂಡು ಕುಟುಂಬ ಹಬ್ಬ ಆಯಿತು. ಪೇರೆಂಟ್ಸ್ಗಳಲ್ಲಿ ಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು, ಡ್ಯಾನ್ಸ್ ಇತ್ತು ಮತ್ತು ಸಾಂಗು ಮತ್ತು ಫುಡ್ ಫೆಸ್ಟ್ ಕೂಡ ಇತ್ತು ಮತ್ತು ಭರತನಾಟ್ಯನೂ ಕೂಡ ಇತ್ತು. ತುಂಬ ಕಲ್ಚರ್ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ನಾನು ಸ್ವಲ್ಪ ಮಾತ್ರ ನೋಡಿದೆ, ನನಗೆ ಟೈಮ್ ಆಗುತ್ತೆ ಅಂತ ಅಪ್ಪ ಹೇಳಿದ್ರು. ಸೊ ನಾವು ಫುಡ್ ಫೆಸ್ಟ್ ಕಡೆ ಬಂದು ಎಲ್ಲ ಫುಡ್ನು ಟೇಸ್ಟ್ ಮಾಡೋಣ ಅಂತ ಒಂದು ಕಡೆಯಿಂದ ಎಲ್ಲ ಫುಡ್ನು ತಗೊಂಡು ಟೇಸ್ಟ್ ಮಾಡ್ತಾಯಿದ್ವಿ. ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಬೇಗ ಮನೆಗೆ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ಸ್ವಲ್ಪ ಮಾತ್ರ ಸ್ಕೂಲ್ದು ವೀಡಿಯೋ ಮಾಡಿದೆ. ಸೊ ನನ್ನ ಮಗ ಇಲ್ಲಿ ಮಿಲ್ಕ್ ಶೇಕ್ನ ಟೇಸ್ಟ್ ಮಾಡೋದ ಅಂತ ಹೇಳಿ ತಗೋತಾ ಇದ್ದ. ನಾವು ಅಲ್ಲಿ ತುಂಬಾ ವೆರೈಟೀಸ್ ಇತ್ತು. ಚುರುಮುರಿ ಇತ್ತು ಮತ್ತು ಮೇಲುಕೋಟೆ ಪುಳಿಯೋಗರೆ ಇತ್ತು, ಪಾನಿಪುರಿ, ಸಮೋಸ, ಮಸಾಲೆ ಪುರಿ, ತುಂಬ ವೆರೈಟೀಸು ಇತ್ತು. ನಾವು ಒಂದೊಂದೇ ಟೇಸ್ಟ್ ಮಾಡಿ ಟೈಮ್ ಆಗಿಬಿಟ್ಟಿತ್ತು. ಮನೆಗೆ ಹೋಗೋ ಅಷ್ಟರಲ್ಲಿ 6 ಗಂಟೆ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು. ನಮ್ಮ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಜ್ಜಿ ಮಾಡೋಣ ಅಂತ ಹೇಳಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಸೊ ನಾನು ಮಾಡೇ ಇರಲಿಲ್ಲ, 2 ಡೇಸ್ ಆಗಿತ್ತು ತಂದು. ಇವತ್ತು ಮಾಡೋಣ ಅಂತ ಹೇಳಿ ಬಜ್ಜಿ ಮೆಣಸಿನ್ಕಾಯಿನ ತಗೊಂಡು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ವಾಶ್ ಮಾಡಿ ಬಜ್ಜಿ ಮೆಣಸಿನ್ಕಾಯಿನೆಲ್ಲ
ನೋಡ್ತಾ ಇರ್ಬೋದು ನೀವು. ನಾನು ಅದನ್ನು ನೀಟಾಗಿ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನನ್ನ ಮಗ ಕೂಡ ಆತುರದಿಂದ ಯಾವ ಥರ ಬಜ್ಜಿ ಮಾಡ್ತೀಯಾ ಅಮ್ಮ ನೀನು, ನಾನು ಕೂಡ ನೋಡ್ತೀನಿ, ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಜೊತೆಯಲ್ಲೇ ಕೂತಿದ್ದ. ಸೊ ಮಾಡೋಣ, ನಾನು ಮಾಡ್ತೀನಿ, ನೀನೇನು ಮಾಡಿಕೊಡ್ಬೇಡ, ಹಂಗೆ ಹೆಲ್ಪು, ಸುಮ್ಮನೆ ಇರು ಅಂತ ಅವನ ಹತ್ರ ಹೇಳ್ತಾ ಇದ್ದೆ. ಆದರೂ ಕೂಡ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದ. ಸೊ ನನಗೆ ತುಂಬ ಖುಷಿ ಆಯಿತು ಅವನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ. ಸೊ ಸರಿ ಬೇಡ ಅಂತ ಹೇಳ್ಬಿಟ್ಟು ನಾನೇ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ಒಂದು ಕಡೆಯಿಂದ ನೀಟಾಗಿ ಕಟ್ ಮಾಡ್ತಾ ಇದ್ದೆ. ಎಲ್ಲನೂ ಕಟ್ ಮಾಡಿ ಒಂದು ಕಡೆಯಿಂದ ಅದನ್ನು ಫಸ್ಟೇ ನೀಟಾಗಿ ವಾಶ್ ಮಾಡಿದ್ದೆ. ಯಾವ ಥರ ವಾಶ್ ಮಾಡ್ತೀನಂದರೆ, ನಾನು ಯಾವುದೇ ತರಕಾರಿ ಆಗಿರ್ಬೋದು, ಈ ಥರ ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲನೂ ನೀರೊಳಗಡೆಗೆ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ತರಕಾರಿನೇ ಆಗಿರ್ಬೋದು, ಈ ಥರ ಬಜ್ಜಿ ಮೆಣಸಿನ್ಕಾಯಿ ಆಗಿರ್ಬೋದು, ಉಪ್ಪು ಹಾಕಾದ್ಮೇಲೆ ನಾನು ಮೆಣಸಿನ್ಕಾಯಿ ತರಕಾರಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ತೀನಿ 1-2 ಸಲ. ಆಮೇಲೆ ನಾನು ಯೂಸ್ ಮಾಡೋದು. ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲನೂ ಅಷ್ಟೇ ನಾನು ಉಪ್ಪು ಹಾಕ್ಬಿಟ್ಟು ನೀರೊಳಗಡೆ ಆಮೇಲೆ ವಾಶ್ ಮಾಡೋದು. ಸೊ ಇಲ್ಲಿ ಈ ಕಡೆ ಕಟ್ ಮಾಡಿ ಎಲ್ಲನೂ ಇಟ್ಕೊತಾ ಇದ್ದೀನಿ ಒಂದೊಂದಾಗಿ. ನಾನು ಒಂದು ಮೆಣಸಿನ್ಕಾಯಿನ ಎರಡಕ್ಕೂ ಸೇರಿ ಮಧ್ಯೆ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಜ್ಜಿ ಕೂಡ ಟಿ ವಿ ನೋಡ್ತಾ ಇದ್ದಾರೆ, ನಮ್ಮಮ್ಮ ಕೂತಿದ್ದಾರೆ. ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ ಹೋಗ್ತಾನೆ. ಸೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ನಾನು. ಅದನ್ನು ನೋಡಿ ತೋರಿಸ್ತಾ ಇದ್ದೆ ನಾನು. ಮತ್ತೆ ಇನ್ನೊಂದು ತಟ್ಟೆಗೆ ಎಲ್ಲನೂ ಎತ್ತಿ ಇಡ್ತಾ ಇದ್ದೇನೆ ನಾನು ಕಟ್ ಮಾಡಿರೋ ಮೆಣಸಿನ್ಕಾಯಿನೆಲ್ಲ. ಸೊ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಕಟ್ ಮಾಡಿದ್ದೆ. ಸೊ ಸ್ವಲ್ಪ ನನಗೆ ಎಷ್ಟು ಬೇಕು ತುಂಬ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಸಲ ಕಟ್ ಮಾಡೋಣ, ಪದೇ ಆಗಲ್ಲ ಅಂತ ಹೇಳಿ. ಸೊ ನೋಡ್ತಿರ್ಬೋದು ನನ್ನ ಮಗ ಮತ್ತೆ ಇನ್ನೊಂದು ಪ್ಲೇಟ್ಗೆ ಅದನ್ನು ಎಲ್ಲ ಚೇಂಜ್ ಮಾಡ್ತಾ ಇದ್ದಾನೆ, ಬಜ್ಜಿ ಮೆಣಸಿನ್ಕಾಯಿನೆಲ್ಲ ಒಂದು ಕಡೆಯಿಂದ. ಸೊ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ಒಂದು ಕಡೆ ಎತ್ತಿ ಇಡ್ತಿದ್ದ ಅವನು, ಎಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಸರಿ ಅಂತ ಹೇಳಿ ನಾನು ಕಿಚನ್ ಒಳಗಡೆ ಬಂದೆ. ಈ ಕಡೆ ಅನ್ನ ಮತ್ತು ಸಾಂಬಾರು ಎರಡು ಕೂಡ ರೆಡಿ ಮಾಡಿಟ್ಟಿದ್ದೆ ಸಂಜೆ ಊಟಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಾಂಬಾರು ಯಾವ ರೀತಿ ಮಾಡಿದ್ದೀನಿ ಅಂತ. ತರಕಾರಿ ಮತ್ತು ಬೇಳೆನ ಹಾಕ್ಕೊಂಡು ಸಾಂಬಾರು ಮಾಡಿಟ್ಟಿದ್ದೆ. ಈ ಕಡೆ ಅನ್ನನ ಕೂಗಿಸ್ಕೊಂಡಿದ್ದೆ, ಸಾಂಬಾರು ಮಾಡಿಟ್ಟಿದ್ದೆ. ಅದೆಲ್ಲ ಚೆನ್ನಾಗಾಗಿದೆಯಾ ಅಂತ ಓಪನ್ ಮಾಡಿ ನಾನು ನೋಡ್ತಾ ಇದ್ದೆ. ಸಾಂಬಾರು ನೋಡ್ತಾ ಇರ್ಬೋದು ನೀವು, ಇವಾಗ ತಾನೇ ಮಾಡಿಟ್ಟಿರೋದು. ಬೇಳೆ ಸಾಂಬಾರು ಮಾಡಿಟ್ಟಿದ್ದೆ ನಾನು ಸಂಜೆ ಊಟಕ್ಕೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ನಾನು ಊಟ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು. ರೈಸ್ ಜೊತೆ ಸಾಂಬಾರು ತುಂಬಾ ಟೇಸ್ಟಾಗಿತ್ತು. ಸರಿ ಅಂತ ಹೇಳಿ ಈ ಕಡೆ ನಾನು ಬಜ್ಜಿಗೆ ಬೇಕಾಗಿತ್ತಲ್ಲ ಎಲ್ಲನೂ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕಡಲೆ ಹಿಟ್ಟೆಲ್ಲ ನೀಟಾಗಿ ಎಲ್ಲನೂ ಜಾಡಿಲಿ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ನಾನು. ಅದನ್ನೇ ಹಾಕಿದೆ. ಮತ್ತು 1 ಸ್ಪೂನ್ ರವೆನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಸಣ್ಣ ರವೆ ಇದ್ದರೆ ಸಣ್ಣ ರವೆ ಆ್ಯಡ್ ಮಾಡ್ಬೋದು. ಸಣ್ಣ ರವೆ ಇಲ್ಲ ಅಂತ ಅಂದರೆ ಮೀಡಿಯಮ್ ರವೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ಅಕ್ಕಿ ಹಿಟ್ಟು ಇದ್ದರೆ ಅದು ಕೂಡ ಆ್ಯಡ್ ಮಾಡಿ. 1 ಸ್ಪೂನು ಅಥವಾ 2 ಸ್ಪೂನ್ನ ಆ್ಯಡ್ ಮಾಡಿ. ತುಂಬಾ ಬಜ್ಜಿ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಸೋಡಾನ ಯೂಸ್ ಮಾಡ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಸೋಡಾ ಕೂಡ ಯೂಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಯಾಕೆ ನಾನು ಸೋಡಾ ಹಾಕ್ತಾಯಿಲ್ಲ ಅಂದರೆ ಮಕ್ಕಳು ಬಜ್ಜಿ ತಿಂತಾರೆ ಅಂತ ಹೇಳಿ ಸೋಡಾ ಹಾಕ್ತಾಯಿಲ್ಲ. ಚಿಲ್ಲಿ ಪೌಡರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳು ಬಜ್ಜಿ ತಿಂತಾರೆ ಮತ್ತು ಬಜ್ಜಿ ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಗರಂ ಮಸಾಲ ಪೌಡರ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಗರಂ ಮಸಾಲ ಪೌಡರು ಆ್ಯಡ್ ಮಾಡ್ತಾ ಇರೋದನ್ನು ಕೂಡ. ನೀಟಾಗಿ ಅದನ್ನು ಆ್ಯಡ್ ಮಾಡಿ ಫೈನಲಿ ನಾನು ಅರಶಿನ ಪೌಡರ್ ಕೂಡ ಸ್ವಲ್ಪನೇ, ಟರ್ಮರಿಕ್ ಪೌಡರ್ನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡೆ. ಏನಕ್ಕೆ ಅಂದರೆ
ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ. ಫೈನಲಿ ನೀರನ್ನ ಹಾಕಿ ಒಂದು ಚೂರು ಗಂಟಿರಬಾರ್ದು ಆ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನನ್ನ ಮಗ ಬಂದಿದ್ದಾನೆ ಕಿಚನ್ಗೂ ಕೂಡ ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳಿ. ನೋಡ್ತಾ ಇರ್ಬೋದು ಇಲ್ಲಿ ಅವನು ನಾನು ಎಲ್ಪ್ ಮಾಡ್ತೀನಿ ನನಗೆ 10 ಬಜ್ಜಿ ಕೊಡು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾಯಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಎಣ್ಣೆ ಕಾಯಲಿಲ್ಲ ಅಂದರೆ ಹಾಕಿದ್ರೆ ಚೆನ್ನಾಗಿರಲ್ಲ. ನೀಟಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಈ ಕಡೆ ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ನಾನು ಲಟ್ಟಿಸಿ ನೀಟಾಗಿ ಎಲ್ಲನೂ ಹಿಟ್ಟಿಗೆ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ನೀಟಾಗೆಲ್ಲ ಹಿಟ್ಟಿಗೆ ಮಿಕ್ಸ್ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಬಾಣಲಿನ ಕೂಡ ಎಣ್ಣೆಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ, ನೋಡೋಣ ಅಂತ ಸ್ವಲ್ಪ ಬಿಡ್ತಾ ಇದ್ದೀನಿ ಹಿಟ್ಟನ್ನು. ಇವಾಗ ನೋಡ್ತಾ ಇರ್ಬೋದು ನೀವು ಎಣ್ಣೆ ಸ್ವಲ್ಪ ಕಾದಿದೆ. ಇನ್ನೊಂದು ಸ್ವಲ್ಪ ಕಾಯಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ, ನೀಟಾಗಿ ಕಾಯಲಿ ಅದು ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಿರ್ಬೋದು ಅದು ಚೆನ್ನಾಗಿ ಕಾದಿದೆ. ಸೊ ನಾನು ಕೂಡ ಬಜ್ಜಿ ಮೆಣಸಿನ್ಕಾಯಿನ ಒಂದೊಂದೇ ಹಾಗೆ ಬಿಡೋಣ ಅಂತ ನೀಟಾಗಿ ಹಿಟ್ಟಲ್ಲಿ ಲಟ್ಟಿಸಿ ನೀಟಾಗಿ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ನೀಟಾಗಿ ಒಂದೊಂದೇ ಬಾಣಲಿಗೆ ಬಿಡ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ಥರ ಎಣ್ಣೆ ಕಾದಿದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದು ಬಜ್ಜಿ. ನೀಟಾಗಿ ಎಲ್ಲ ಬಿಡ್ತಾ ಇದ್ದೀನಿ, ಒಂದೊಂದೇ ಹಾಕೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಒಂದೊಂದೇ ಹಾಕ್ತಾಯಿದ್ದೀನಿ. ನಾನು ಒಂದು 5-6 ಆ ಥರ ಹಾಕಿ ಅದು ಬೇಯಿಸ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ. ಎಲ್ಲನೂ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಒಂದೇ ಕಡೆ ಅಂಟ್ಕೊಬಿಡುತ್ತೆ, ಅದು ಚೆನ್ನಾಗಿ ಬರೋಲ್ಲ. ಆಮೇಲೆ ಹೈ ಫ್ಲೇಮಲ್ಲೂ ಬೇಯಿಸಬಾರ್ದು, ಲೋ ಫ್ಲೇಮಲ್ಲೂ ಕೂಡ ನಾವು ಬಜ್ಜಿನ ಬೇಯಿಸಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆವಾಗ ನಾವು ಒಂದೊಂದೇ ಬಜ್ಜಿನ ಹಾಕಿ ಈ ಥರ ಒಂದು 5-6 ಬಜ್ಜಿನ ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಸೊ ನಾನು ಇಲ್ಲಿ ಹಾಕಿದ್ದೀನಿ ಒಂದು 5 ಬಜ್ಜಿ 6 ಬಜ್ಜಿ ಹಾಕಿದ್ದೀನಿ. ಅಲ್ಲಿ ಬಾಣಲಿ ಹಿಡಿಯೋ ಅಷ್ಟು ಹಾಕ್ಕೊಂಡು ನಾನು ನೀಟಾಗಿ ಒಂದೊಂದೇ ಬಿಟ್ಟಿದ್ದೀನಿ. ಅದು ನೋಡ್ತಾ ಇರ್ಬೋದು ಯಾವ ಥರ ನೀಟಾಗಿ ಆಗ್ತಾಯಿದೆ, ಬೇಯ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಬೇಯ್ತಾ ಇದೆ, ಅದೆಲ್ಲ ನೀಟಾಗಿ ರೋಸ್ಟ್ ಆಗಬೇಕು. ಸೊ ಅದರಿಂದ ಒಂದು ಕಡೆಯಿಂದ ಮತ್ತು ಇನ್ನೊಂದು ಕಡೆಗೆ ಬೇಯಿಸ್ಕೊಂಡು ಚೆನ್ನಾಗಿ ಇದು ಮಾಡೋಣ ಅಂತ ಬೇಯ್ತಾ ಇದೆ ಅದು. ಮತ್ತು ನಾನು ಟರ್ನ್ ಮಾಡ್ಕೋತಾ ಇದೆ ಇನ್ನೊಂದು ಕಡೆ. ಎಲ್ಲ ಬಜ್ಜಿನೂ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಬೇಯ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಬಜ್ಜಿ ಮೆಣಸಿನ್ಕಾಯಿ. ಈ ಬಜ್ಜಿ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತುಂಬ ಖುಷಿಯಿಂದ ಊಟದ ಜೊತೆ ತಿಂದ್ವಿ ಮನೆಯವರೆಲ್ಲ. ನನ್ನ ಚಿಕ್ಕ ಮಗ ಖಾರ ತಿನ್ನಲಿಲ್ಲ ಜಾಸ್ತಿ ಅಂತ, ನನ್ನ ದೊಡ್ಡ ಮಗ 1-2 ತಿಂದ ಅಷ್ಟೇ. ಆಸೆಪಟ್ಟು ಮಾಡಮ್ಮ ಅಂತಿದ್ದ. ಸೊ ಇವತ್ತು ಫೈನಲಿ ನಾನು ಅವನಿಗೆ ಬಜ್ಜಿನ ಮಾಡಿದ್ದೆ. ಬಟ್ ಆದರೆ ಅವ್ನು ತಿಂದಿದ್ದೆ 2 ಬಜ್ಜಿ. ಅದರಲ್ಲೂ ಮೆಣಸಿನ್ಕಾಯಿನ ತೆಗ್ದಾಕ್ಬಿಟ್ಟು ತಿಂದ ಅವನು. ನನ್ನ ದೊಡ್ಡ ಮಗ ಖಾರ ತಿನ್ನಲ್ಲ ಜಾಸ್ತಿ. ನೋಡ್ತಾ ಇರ್ಬೋದು ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೂ ಕೂಡ ನೋಡ್ತಾ ಇದ್ದಾಗಲೇ ತಿನ್ನಬೇಕು ಅನಿಸಿತ್ತು. ನಾನು ಕೂಡ ತುಂಬ ಚೆನ್ನಾಗಿ ತಿಂದೆ ಬಜ್ಜಿ. ನನಗೆ ಖಾರ ಅಂದರೆ ತುಂಬ ಇಷ್ಟ, ಸಿಹಿ ಅಷ್ಟು ಇಷ್ಟ ಆಗಲ್ಲ, ಖಾರ ಅಂದರೆ ತುಂಬ ಇಷ್ಟ. ಈ ಬಜ್ಜಿ, ಬೋಂಡ, ಈ ಥರದ್ದೆಲ್ಲ, ವಡೆ, ನಿಪ್ಪಟ್ಟು, ಚಕ್ಕಲಿ, ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ. ಸಿಹಿ ತಿಂಡಿಗಳು ಅಷ್ಟೆಲ್ಲ ನನಗೆ ಇಷ್ಟ ಆಗಲ್ಲ. ತಿಂತೀನಿ ಅಂದರೆ ಅಷ್ಟು ಲೈಕ್ ಇಲ್ಲ ನನಗೆ. ಖಾರ ತಿನ್ನೋಷ್ಟು ಸಿಹಿ ತಿಂಡಿಗಳನ್ನ ನಾನು ತಿನ್ನಲ್ಲ. ಖಾರ ತಿಂಡಿಗಳು ಜಾಸ್ತಿ ತಿಂತಾ ಇರ್ತೀನಿ ನಾನು. ಸಿಹಿ ತಿಂಡಿಗಳು ಐ ಡೋಂಟ್ ಲೈಕ್ ಇಟ್. ನಾನು ಬಜ್ಜಿ ಎಲ್ಲ ಮಾಡಿ ಎಲ್ರಿಗೂ ಹಾಕ್ಕೊಟ್ಟೆ. ಇನ್ನು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಇತ್ತು, ಅದನ್ನು ಕೂಡ ಎಲ್ಲ ಹಾಕಿ ನಮ್ಮ ಹಸ್ಬೆಂಡು, ನಾನು ಮತ್ತು ನಮ್ಮಮ್ಮ, ನಮ್ಮಪ್ಪ, ನಮ್ಮಜ್ಜಿ, ನನ್ನ 2 ಮಕ್ಕಳು ಎಲ್ಲರೂ ಕೂಡ ಬಜ್ಜಿನ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಬಜ್ಜಿನ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ಥರ ಬಜ್ಜಿನ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸೋಡಾನ ಯೂಸ್ ಮಾಡಿಲ್ಲ ನಾನು.
ಸೊ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಕ್ರಿಸ್ಪಿಯಾಗಿತ್ತು. ಆಮೇಲೆ ಇವಾಗ ಚಳಿಗೆ ಟೀ ಜೊತೆ ಸ್ನ್ಯಾಕ್ಸ್ಗೆ ಈ ಬಜ್ಜಿ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಚಳಿಗೆ ಟೀ ಜೊತೆ ಆಗಿರ್ಬೋದು, ಕಾಫಿ ಜೊತೆ ಆಗಿರ್ಬೋದು, ಬಜ್ಜಿ ಮತ್ತು ಊಟದ ಜೊತೆ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಎಲ್ಲರೂ. ನೋಡ್ತಿರ್ಬೋದು ನಮ್ಮ ಮನೇಲಿ ಊಟದ ಜೊತೆ ನನ್ನ ಮಗ ಕೂಡ ತಿಂತಿದ್ದಾನೆ, ನಮ್ಮ ಅಜ್ಜಿನೂ ಟಿ ವಿ ನೋಡ್ತಾ ತಿಂತಿದ್ರು. ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು, ನೋಡ್ತಾ ಇರ್ಬೋದು ನೀವು. ಊಟದ ಜೊತೆ ಅವರೆಲ್ಲ ತಿಂತಾಯಿದ್ರು. ನನ್ನ ಚಿಕ್ಕ ಮಗ ಕೂಡ ತಿಂತಾಯಿದ್ದಾನೆ. ಅವನೇನು ಬಜ್ಜಿ ತಿನ್ನಲಿಲ್ಲ, ಬಜ್ಜಿ ಮೆಣ್ಸಿನ್ಕಾಯಿ ತೆಗ್ದ್ಬಿಟ್ಟು ಮೇಲ್ಗಡೆ ಇರೋ ಹಿಟ್ಟನ್ನ ಮಾತ್ರ ತಿಂತಿದ್ದ. ನೋಡ್ತಾ ಇರ್ಬೋದು ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೈನಲಿ ನಾನು ಕೂಡ ಊಟನ ಮಾಡಿದೆ ಬಜ್ಜಿ ಜೊತೆ. ತುಂಬಾ ಬೇಳೆ ಸಾಂಬಾರು, ಅನ್ನ, ಬಜ್ಜಿ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಸಖತ್ತಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್.